Hello dear students, how are you all? I hope you are good and very happy. Dear students, this video is about a poem, Beauty. This poem written by E.S. Shore, an American poet. What is beauty? Very pleasant to see and hear and do is called beauty. We are all enjoying the beauty. Here in this poem, the poet describes how the beauty is while watching or to hear or to do. ಈ ಒಂದು ಪದ್ಯದಲ್ಲಿ ಪೋಯೆಟ್ ನಮಗೆ ಸೌಂದರ್ಯದ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ. ನೋಡೋದಕ್ಕೆ, ಕೇಳೋದಕ್ಕೆ ಅಥವಾ ಬ್ಯೂಟಿ ಅಂತಕ್ಕಂಥದ್ದು ನಾವು ಮಾಡಿದ್ರೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗಿದ್ದಾರೆ. ಲೆಟ್ ಅಸ್ ಸಿ ದಿ ಪೋಯಮ್. ವಾಟ್ ಈಸ್ ದಿ poet describes to us. Beauty is seen in the sunlight, the trees, the birds, corn growing and people working or dancing for their harvest. Here in the first stanza, the poet says the beauty is seen in the sunlight. In the sunlight, we can see the beauty. The beauty of what? The beauty of trees. The beauty of trees, then the beauty of birds. Means in the sunlight, ಬೆಳಗಿನ ಜಾವ ಅಥವಾ ಬೆಳಕಲ್ಲಿ ನಾವೇನು ಮಾಡ್ಬೋದು, ಬ್ಯೂಟಿಯನ್ನು ನೋಡ್ಬೋದು, ಸೌಂದರ್ಯವನ್ನು ನೋಡ್ಬೋದು. ಅದು ಎಂಥದ್ರಲ್ಲಿ? ದ ಟ್ರೀಸ್ ಆ್ಯಂಡ್ ದ ಬರ್ಡ್ಸ್, ಸುಂದರವಾದ ಮರಗಳು, ಪಕ್ಷಿಗಳನ್ನು ನೋಡ್ಬೋದು. ಅದರ ಜೊತೆಗೆ ಕಾರ್ನ್ ಗ್ರೋಯಿಂಗ್. ಕಾರ್ನ್ ಗ್ರೋಯಿಂಗ್ ಮೀನ್ಸ್, ಕಾರ್ನ್ ಅಂದರೆ ಜೋಳ ಅಂತ. ಜೋಳ ಬೆಳೆಯೋದರಲ್ಲಿ ನಾವು ಈ ಬ್ಯೂಟಿಯನ್ನು ನೋಡ್ಬೋದು. ಜೋಳ ಬೆಳೆಯೋದರಲ್ಲಿ ಅಲ್ಲ, ಇನ್ ಫಾರ್ಮಿಂಗಲ್ಲಿ ವಿ ಕ್ಯಾನ್ ಸಿ ದ ಬ್ಯೂಟಿ. ಆ್ಯಂಡ್ ನೆಕ್ಸ್ಟ್ ವಿ ಸಿ ದ ಬ್ಯೂಟಿ ಇನ್ ಪೀಪಲ್ ವರ್ಕಿಂಗ್. ದ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ದೇರ್ ಫೀಲ್ಡ್ಸ್ ಆರ್ ಇನ್ ದೇರ್ ಫಾರ್ಮ್ಸ್. ಜನರು ತಮ್ಮ ತೋಟಗಳಲ್ಲಿ ಕೆಲಸ ಮಾಡೋದರಲ್ಲಿ ನಾವೇನು ಮಾಡ್ಬೋದು, ಬ್ಯೂಟಿಯನ್ನು ಕಾಣ್ಬೋದು. ಅದರ ಜೊತೆಗೆ ಆರ್ ಡ್ಯಾನ್ಸಿಂಗ್ ಇನ್ ದೇರ್ ಹಾರ್ವೆಸ್ಟ್. ಆ ಜನರು, ರೈತರು ಏನು ಮಾಡ್ಬೋದು, ಆ ಬೆಳೆ ಬೆಳೆದು ಅದನ್ನು ಕಟ್ ಮಾಡಿ ಹಾರ್ವೆಸ್ಟ್ ಅಂದರೆ ಕಟಿಂಗ್ ಆ್ಯಂಡ್ ಗ್ಯಾದರಿಂಗ್. ಆ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಕಟಾವು ಮಾಡಿ ಆ ಬಂದಿರತಕ್ಕಂಥ ಫಸಲಿನ ಸಂತೋಷದಲ್ಲಿ ಏನು ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಈ ಒಂದು ದೃಶ್ಯಗಳನ್ನು ನಾವು ವಿ ಕ್ಯಾನ್ ಸಿ ಇನ್ ದ ಸನ್ಲೈಟ್ ಓನ್ಲಿ. ಬೆಳಕಿನಲ್ಲಿ ಈ ರೀತಿಯ ಸೌಂದರ್ಯಗಳನ್ನು ನಾವು ಕಾಣಬಹುದು ಅಂತಕ್ಕಂಥದ್ದು ಕವಿ ಹೇಳ್ತಾ ಹೋಗ್ತಾರೆ. Their beauty is seen in everywhere during the night. ಬ್ಯೂಟಿಯನ್ನು ನಾವು ಡ್ಯೂರಿಂಗ್ ದ ಡೇ ಟೈಮ್ ಇನ್ ಸನ್ಲೈಟಲ್ಲಿ ಎಲ್ಲ ಕಡೆ ಬ್ಯೂಟಿಯನ್ನು ನೋಡ್ಬೋದು. ವಿ ಸಿ ಬ್ಯೂಟಿ ಇನ್ ದ ಟ್ರೀಸ್, ಮರಗಳಲ್ಲಿ ನೋಡ್ಬೋದು. ಇನ್ ದ ಬರ್ಡ್ಸ್, ದೆನ್ ಕಾರ್ನ್ ಗ್ರೋಯಿಂಗ್ ಆ್ಯಂಡ್ ವರ್ಕಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಆಫ್ ಫಾರ್ಮರ್ಸ್. ಓಕೆ, ಇದು ಫಸ್ಟ್ ಸ್ಟ್ಯಾಂಜದಲ್ಲಿ ಕವಿ ನಮಗೆ ಬ್ಯೂಟಿಯನ್ನು ನಾವು ಏನು ಮಾಡ್ಬೋದು, ಡೇ ಟೈಮಲ್ಲಿ ಅಥವಾ ಸನ್ಲೈಟಲ್ಲಿ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. The trees, in the birds and the corn growing and the people working and dancing for their harvest. Okay, now let us see the next stage. Beauty is heard in the night, wind sighing, rain falling, or a singer chanting anything in earnest. Once again, beauty is heard in the night, wind sighing, rain falling, or a singer chanting anything in earnest. ಇಲ್ಲಿ ಪೋಯೆಟ್ ಏನು ಮಾಡ್ತಾ ಇದ್ದಾರೆ, ದ ಬ್ಯೂಟಿ ಈಸ್ ಹರ್ಡ್ ಅಂದರೆ ಕೇಳಬಹುದು. ಯಾವ ಟೈಮಲ್ಲಿ? ಇನ್ ದ ನೈಟ್. ಡೇ ಟೈಮಲ್ಲಿ ಕಾಣಬಹುದು. ಇನ್ ದ ನೈಟ್ ಟೈಮ್ ವಿ ಕ್ಯಾನ್ ಹರ್ಡ್ ದ ಬ್ಯೂಟಿ, ಮೀನ್ಸ್ ವಿ ಕ್ಯಾನ್ ಹಿಯರ್ ದ ಬ್ಯೂಟಿಯನ್ನು ಕೇಳ್ಬೋದು. ಯಾವುದರಲ್ಲಿ? ವಿಂಡ್ ಸೈಯಿಂಗ್. ವಿಂಡ್ ಅಂದರೆ ಗಾಳಿ ಬೀಸ್ತಾ ಇರಬೇಕಾದ್ರೆ ಒಂದು ರೀತಿಯ ನಾದ ಕೇಳುತ್ತೆ ಅದರಲ್ಲಿ. ಆ್ಯಂಡ್ ರೈನ್ ಫಾಲಿಂಗ್, ಮಳೆ ಬೀಳೋದ್ರಲ್ಲೂ ಸಹ ನಾವೇನು ಮಾಡ್ಬೋದು, ಬ್ಯೂಟಿಯನ್ನು ಕೇಳಿಸ್ಕೋಬೋದು. ಆ್ಯಂಡ್ ಆರ್ ಎ ಸಿಂಗರ್ ಚಾಂಟಿಂಗ್ ಎನಿಥಿಂಗ್ ಇನ್ ಅರ್ನೆಸ್ಟ್. ಒಬ್ಬ ಸಿಂಗರ್, ಹಾಡುಗಾರ ಚಾಂಟಿಂಗ್, ಹಾಡ್ತಾ ಇದ್ದಾನೆ, ಏನನ್ನಾದರೂ ತನ್ನ ಭಾವನೆಗಳನ್ನು ತುಂಬ ಭಾವೋದ್ವೇಗದಿಂದ ಹಾಡ್ತಾ ಇರಬೇಕಾದ್ರೆ ಆ ಹಾಡಿನಲ್ಲಿ ನಾವು ಬ್ಯೂಟಿಯನ್ನು ಕಾಣಬಹುದು. ದ ನೈಟ್ ವಿ ಕ್ಯಾನ್ ಹಿಯರ್ ದ ಬ್ಯೂಟಿಯನ್ನು ಕೇಳಿಸ್ಕೋಬಹುದು.
ಓಕೆ, ಇದು ಎರಡನೇ ಸ್ಟ್ಯಾನ್ಸದಲ್ಲಿ ನಮಗೆ ಕವಿ ಈ ರೀತಿ ಹೇಳ್ತಾ ಇದ್ದಾರೆ. ಆ ರೈನ್ ಫಾಲಿಂಗ್ ಅಥವಾ ಇನ್ ದ ನೈಟ್ ಹೇಗೆ ನಾವು ಬ್ಯೂಟಿಯನ್ನು ಕಾಣ್ಬೋದು ಅನ್ನೋದು. ಯು ಹರ್ಡ್ ದಿ ಸಾಂಗ್ ಚಿಲ್ಡ್ರನ್ಸ್, ನೋಡಿದ್ರ ಈ ಹಾಡು ಎಷ್ಟು ಹಿಂಪಾಗಿತ್ತು. ಹಾಗೆ ಬ್ಯೂಟಿಯನ್ನು ನಾವೇನು ಮಾಡ್ಬೋದು, ಕೇಳಬಹುದು. ಅದು ಗಾಳಿ ಬೀಸೋದ್ರಲ್ಲಿ, ಮಳೆ ಬೀಳೋದ್ರಲ್ಲಿ, ಅಥವಾ ಯಾರಾದರೂ ಒಬ್ಬ ಹಾಡುಗಾರ ತನ್ನ ಭಾವನೆಯನ್ನು ಹಾಡ್ತಾ ಇರಬೇಕಾದ್ರೂ ಸಹ ನಾವು ಆ ಬ್ಯೂಟಿಯನ್ನು ಕೇಳಿಸ್ಕೋಬಹುದು ಅಂತ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಹೇಳಿದ್ದಾರೆ. ನಾವು ಲೆಟ್ಸ್ ಸಿ ದ ನೆಕ್ಸ್ಟ್. ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ಗುಡ್ ಡೀಡ್ಸ್, happy thoughts that repeat themselves in your dreams, in your work, and even in your rest. Once again, beauty is in yourself. Good deeds, happy thoughts that repeat themselves in your dreams, in your work, and even in your rest. ಬ್ಯೂಟಿ ಅಂತಕ್ಕಂಥದ್ದು ಈಸ್ ಇನ್ ಯುವರ್ ಸೆಲ್ಫ್, ನಿಮ್ಮಲ್ಲೇ ಇದೆ. ಸೌಂದರ್ಯ ಅಂತಕ್ಕಂಥದ್ದು ನಿಮ್ಮಲ್ಲಿದೆ. ಆ ಸೌಂದರ್ಯ ಯಾವ ರೀತಿ ಕಾಣಿಸ್ಕೋಬೇಕಪ್ಪ, ನಿಮ್ಮಲ್ಲಿ ಹೇಗಿರಬೇಕಪ್ಪ ಅಂದರೆ ಇನ್ ಯುವರ್ ಗುಡ್ ಡೀಡ್ಸ್. ನೀವು ಮಾಡ್ತಕ್ಕಂತಹ ಒಂದು ಒಳ್ಳೆ ಕೆಲಸಗಳಲ್ಲಿ ಇರಬೇಕು. ನೀವು ಮಾಡ್ತಕ್ಕಂಥ ಒಂದು ಸಹಾಯದಲ್ಲಿ ಆ ಒಂದು ನಿಮ್ಮ ಬ್ಯೂಟಿಯನ್ನು ತೋರ್ಪಡಿಸ್ಕೋಬೇಕು. ಹ್ಯಾಪಿ ಥಾಟ್ಸ್, ನಿಮ್ಮ ಆಲೋಚನೆಗಳು ಯಾವಾಗಲೂ ಏನಾಗಿರಬೇಕು, ಸಂತೋಷದ ಆಲೋಚನೆಗಳಿರಬೇಕು. ಬೇರೆಯವರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಕ್ಕಂಥದ್ದು, ಅವರಿಗೆ ಅಪಾಯ ಮಾಡಬೇಕು ಅಂತಕ್ಕಂಥ ಯೋಚನೆಗಳನ್ನು ಬಿಡಬೇಕು. ಯಾವಾಗಲೂ ನಿಮ್ಮ ಯೋಚನೆಗಳು, ಥಾಟ್ಸ್, ಆಲ್ವೇಸ್ ಯುವರ್ ಥಾಟ್ಸ್ ಶುಡ್ ಬಿ ವೆರಿ ಗುಡ್ ಆ್ಯಂಡ್ ಹ್ಯಾಪಿಯಾಗಿರಬೇಕು. ಇವೆಲ್ಲ ಏನಾಗಿರುತ್ತೆ, ದಟ್ ರಿಪೀಟ್ ದೆಮ್ಸೆಲ್ಸ್ ಇನ್ ಯುವರ್ ಡ್ರೀಮ್ಸ್. ನೀವು ಮಾಡಿರ್ತಕ್ಕಂತಹ ಆ ಗುಡ್ ಡೀಡ್ಸ್, ಒಳ್ಳೆಯ ಕೆಲಸಗಳು ಅಥವಾ ಹ್ಯಾಪಿ ಥಾಟ್ಸ್ ಏನಾಗ್ತಾ ಇರುತ್ತೆ, ದೆಮ್ಸೆಲ್ಸ್ ಅವಷ್ಟಕ್ಕವೇ ಏನಾಗ್ತವೆ, ರಿಪೀಟ್ ಇನ್ ಯುವರ್ ಡ್ರೀಮ್ಸ್, ನಿಮ್ಮ ಕನಸಿನಲ್ಲಿ ಅವು ರಿಪೀಟ್ ಆಗ್ತಾ ಇರುತ್ತೆ. ಆ್ಯಂಡ್ ದೇ ಆರ್ ಇನ್ ಯುವರ್ ವರ್ಕ್. ವಾಟ್ ಎವರ್ ದ ವರ್ಕ್ ಯು ಡೂ, ದೇ ರಿಪೀಟ್ಸ್ ಯುವರ್ ಗುಡ್ ವರ್ಕ್ಸ್ ಆ್ಯಂಡ್ ಯುವರ್ ಗುಡ್ ಥಾಟ್ಸ್ ಆ್ಯಂಡ್ ಯುವರ್ ಹ್ಯಾಪಿ ಥಾಟ್ ದಟ್ ರಿಪೀಟ್ಸ್ ಇನ್ ಯುವರ್ ಡ್ರೀಮ್ಸ್ ಆ್ಯಂಡ್ ಇವನ್ ಇನ್ ಯುವರ್ ವರ್ಕ್ ಆ್ಯಂಡ್ ಈವನ್ ಇನ್ ಯುವರ್ ರೆಸ್ಟ್. ನಿಮ್ಮ ರೆಸ್ಟಲ್ಲಿ ಅಂದರೆ ನೀವು ವಿಶ್ರಾಂತಿ ಪಡಿಬೇಕಾದರೂ ಅಥವಾ ನೀವು ಇಲ್ಲದೇ ಇದ್ದಾಗಲೂ ನೀವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳೇನಾಗ್ತಾ ಇರ್ತವೆ, ರಿಪೀಟ್ ಆಗ್ತಾ ಇರ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ದ ಬ್ಯೂಟಿ ಈಸ್ ಆಲ್ಸೋ ಇನ್ ಯುವರ್ ಸೆಲ್ಫ್. ನಿಮ್ಮಲ್ಲೂ ಸಹ ಬ್ಯೂಟಿ ಇದೆ. ದಟ್ ಈಸ್ ಇನ್ ಗುಡ್ ಡೀಡ್ಸ್, ಒಳ್ಳೆಯ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ. ಆ್ಯಂಡ್ ಇನ್ ಯುವರ್ ಹ್ಯಾಪಿ ಥಾಟ್ಸ್, ನಿಮ್ಮ ಸಂತೋಷದ ಅಥವಾ ಒಳ್ಳೆಯ ಆಲೋಚನೆಗಳಲ್ಲಿ. ಆ್ಯಂಡ್ ದೇ ಆರ್ ರಿಪೀಟಿಂಗ್ ದೆಮ್ಸೆಲ್ಸ್, ಅವು ಮತ್ತೆ ಮತ್ತೆ ರಿಪೀಟ್ ಆಗಿ ನಿಮ್ಮ ಡ್ರೀಮ್ಸಲ್ಲಿ, ನಿಮ್ಮ ವರ್ಕಲ್ಲಿ, ಅಥವಾ ನೀವು ಇಲ್ಲದೇ ಇದ್ದಾಗ ನೀವು ವಿಶ್ರಾಂತಿ ಪಡಿತಾ ಇರಬೇಕಾದ್ರೂ ಸಹ ಏನಾಗ್ತಾ ಇರುತ್ತೆ, ದೇ ಆರ್ ರಿಪೀಟಿಂಗ್. ಇಲ್ಲಿ ಬ್ಯೂಟಿಯನ್ನು ನಮ್ಮೊಳಗೆ ಆ ಕವಿ ಹೇಳ್ತಾ ಇದ್ದಾರೆ ಅಂತ. ನಾವು ಹ್ಯಾವ್ ಯು ಸೀನ್ ದಿಸ್ ವಿಡಿಯೋ ಚಿಲ್ಡ್ರನ್ಸ್? ನೋಡಿ, ಆ ಮಗುವಿನ ನಗುವನ್ನು ನಾವು ಎಷ್ಟು ದುಡ್ಡು ಕೊಟ್ಟರೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ದ ಗುಡ್ ವರ್ಕ್ ವಾಟ್ ಯು ಡಿಡ್ ಫಾರ್ ಅದರ್ಸ್, ನೀವು ಬೇರೆಯವರಿಗೆ ಏನು ಹೆಲ್ಪ್ ಮಾಡ್ತೀರಾ ಅವರ ನಗುವನ್ನು ನಿಜವಾಗ್ಲೂ ಎಷ್ಟು ದುಡ್ಡು ಕೊಟ್ಟರೂ ಸಹ ನಾವು ಪಡೆಯೋಕ್ಕೆ ಆಗೋದಿಲ್ಲ. ಆ ರೀತಿ ನಮ್ಮ ವರ್ಕ್ ಸಹ ಏನಾಗಿರಬೇಕು, ಇನ್ನೊಬ್ಬರಿಗೆ ಸಂತೋಷವನ್ನು ತರೋ ರೀತಿಯಾಗಿ ನಾವೇನು ಮಾಡಬೇಕು, ನಮ್ಮ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ಗುಡ್ ಆ್ಯಕ್ಷನ್ಸ್ ಗಿವ್ಸ್ ಅಸ್ ಪ್ಲೆಸೆಂಟ್ ಥಾಟ್ಸ್. ನಮ್ಮ ಒಳ್ಳೆಯ ಕೆಲಸಗಳು ನಮಗೆ ಒಳ್ಳೆಯ ಆಲೋಚನೆಗಳನ್ನು ತರುತ್ತೆ. ದ ಪ್ಲೆಸೆಂಟ್ ಥಾಟ್ಸ್ ಗಿವ್ಸ್ ಅಸ್ ಪೀಸ್ಫುಲ್ ಸ್ಲೀಪ್. ಮೀನ್ಸ್ ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ಏನಾಗುತ್ತೆ, ನಮಗೆ ಪೀಸ್ಫುಲ್ ಸ್ಲೀಪ್, ನೆಮ್ಮದಿಯ ನಿದ್ದೆಯನ್ನು ತರ್ತವೆ ಅಂತಕ್ಕಂಥದ್ದನ್ನು ಹೇಳಿ ನಮ್ಮ ಪೊಯೆಟ್ ಅವರು ಈ ಬ್ಯೂಟಿಯ ಬಗ್ಗೆ ಒಂದು ಡಿಸ್ಕ್ರಿಪ್ಷನನ್ನು ಕೊಟ್ಟಿದ್ದಾರೆ. ಐ ಥಿಂಕ್ ಯು ಆರ್ ಆಲ್ ಹರ್ಡ್ ದಿ ವಾಟ್ ಈಸ್ ಬ್ಯೂಟಿ. ನಾವು ಬ್ಯೂಟಿ ಅಂದರೆ ಏನು ಅಂತ ಕೇಳಿಸ್ಕೊಂಡ್ರಿ. ನಾವು ಲೆಟ್ಸ್ ಸಿ ದಟ್ ಪೊಯಮ್ ಇನ್ ಎ ಸಾಂಗ್. ಒಂದು ಸಾಂಗಲ್ಲಿ ಆ ಪೊಯಮನ್ನು ನೋಡೋಣ. ಲೆಟ್ಸ್ ವಾಚ್ ಇಟ್. ಆ್ಯಂಡ್ ಬಿಕಾಸ್ ಯು ಹ್ಯಾವ್ ಟು ಮೆಮರೈಸ್ ದಿಸ್ ಪೊಯಮ್, ಈ ಪೊಯಮನ್ನು ನೀವು ಮೆಮರೈಸ್ ಮಾಡಬೇಕಾಗುತ್ತೆ. ಲೆಟ್ಸ್ ವಾಚ್ ದಿ ಸಾಂಗ್.
Wind sighing, rain falling, or passing car chanting, anything in earnest. Beauty is in yourself. Beauty is in yourself. Good deeds, happy thoughts that repeat themselves. In your dreams, in your work, and even in your rest. Beauty is seen in the sunlight. Beauty is heard in the night. Beauty is in yourself. Beauty is in yourself. How is the song, childrens? You have to repeat this song and you have to learn to sing this beauty poem and you have to memorize it. ಕಂಠಪಾಠ ಮಾಡಬೇಕಾಗಿರೋದ್ರಿಂದ ಮತ್ತೊಂದು ಬಾರಿ ಈ ಸಿಂಗಿಂಗನ್ನು ಕೇಳಿ ನೀವು ಕೂಡ ಹಾಡಿ ಇದನ್ನು ಮೆಮೊರೈಸ್ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, ದ ಟ್ರೀಸ್, ದ ಬರ್ಡ್ಸ್, corn growing and people working and dancing for their harvest. Beauty is heard in the night, wind sighing, rain falling, or a singer chanting anything in earnest. Beauty is in yourself, good deeds, happy thoughts that themselves repeats in your dreams, in your work, and even in your rest. ಓಕೆ, ಎಲ್ರಿಗೂ ಅರ್ಥ ಆಗಿದೆಯಾ? ಮತ್ತೊಮ್ಮೆ ಈ ವಿಡಿಯೋನ ನೋಡಿ ಈ ಪದ್ಯವನ್ನು ನೀವು ಮೆಮೊರೈಸ್ ಮಾಡ್ಕೊಳ್ಳಿ ಮಕ್ಕಳೇ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್ ಚಿಲ್ಡ್ರನ್ಸ್.